ಬಿಬಿಎಂಪಿ ನೂತನ ಮೇಯರ್ಗೆ ಅಧಿಕಾರದ ಹಸ್ತಾಂತರ ಕೂಡ ನಡೆಯಿತು. ಗಂಗಾಂಬಿಕೆಗೆ ಅಧಿಕಾರವನ್ನ ಹಸ್ತಾಂತರಿಸಿದ್ರು ಸಂಪತ್ ರಾಜ್. ನಿರ್ಗಮಿತ ಮೇಯರ್ ಸಂಪತ್ ರಾಜ್ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ರು. ಈಗ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲೈವ್ ಇದ್ದಾರೆ. ಮುತ್ತಪ್ಪ, ಅಂತೂ ಇಂತೂ ಎಲ್ಲವೂ ಕೂಡ ಬಹಳ ಗದ್ದಲ ಗಲಾಟೆ ಎಲ್ಲ ಆಗಿ ತಳ್ಳಾಟ ನೂಕಾಟ ಆಗಿ ಕೌನ್ಸಿಲ್ ಸಭೆಯಲ್ಲಿ ಡೆಸ್ಕ್ ಮೇಲೆಲ್ಲ ಹತ್ತಿ ಕುಣಿದಾಡಿ ಫೈನಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ಆಯಿತು. ಅಧಿಕಾರ ಹಸ್ತಾಂತರ ಕೂಡ ಈಗ ನಡೆದಿದೆ. ಮುತ್ತಪ್ಪ, ಹೌದು ಅಮರ್ ಪ್ರಸಾದ್, ಇವತ್ತಿನ ಬಿಬಿಎಂಪಿ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ಗದ್ದಲ ಹಾಗೂ ಗಲಾಟೆಗಳಿಂದ ಅಂತ್ಯಗೊಂಡಿದ್ದು, ಕಾಂಗ್ರೆಸ್ನಿಂದ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಮೇಯರ್ ಆದರೆ ಜೆಡಿಎಸ್ ನಿಂದ ರಮೀಳಾ ಉಮಾಶಂಕರ್ ಅವರು ಉಪಮೇಯರ್ ಆಗಿ ಆಯ್ಕೆಗೊಂಡಿದ್ದಾರೆ. ಇವತ್ತಿನ ಈ ಚುನಾವಣೆಗೆ ಗದ್ದಲ ಕೊನೆಯ ಹಂತದಲ್ಲಿ ಬಿಜೆಪಿ ಹೂಡಿದಂತಹ ಒಂದು ಮಾಸ್ಟರ್ ಪ್ಲಾನ್ ನಿಂದಾಗಿ ಇವತ್ತಿನ ಬಿಬಿಎಂಪಿ ಸಭಾಂಗಣ ಸಂಪೂರ್ಣವಾಗಿ ರಣಾಂಗಣವಾಗಿ ಪರಿಣಮಿಸಿತು. ಯಾಕಂದ್ರೆ ಏನ್ ಜೆಡಿಎಸ್ ನ ಇಬ್ಬರು ಕಾರ್ಪೊರೇಟರ್ಗಳು ಜೊತೆಗೆ ಪಕ್ಷೇತರ ಇಬ್ಬರು ಕಾರ್ಪೊರೇಟರ್ಗಳು 4 ಜನ ಬಿಜೆಪಿಗೆ ಸಪೋರ್ಟ್ ನೀಡಿದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗಲಾಟೆ ಮತ್ತೆ ಗುದ್ದಾಟಕ್ಕೂ ಕೂಡ ಕಾರಣವಾಯಿತು. ಯಾಕಂದ್ರೆ ಏನು ಜೆಡಿಎಸ್ ನ ನಾಯಕರೆಲ್ಲರೂ ಕೂಡ ಯಾರು ಬಿಜೆಪಿಗೆ ಸಪೋರ್ಟ್ ಕೊಟ್ಟಿರೋ ಇಬ್ಬರು ಕಾರ್ಪೊರೇಟರ್ಗಳನ್ನ ತಮ್ಮತ್ತ ಸೆಳೆಯೋದಕ್ಕೆ ಮುಂದಾದ್ರು. ಇದನ್ನ ತಡೆಯೋದಕ್ಕೆ ಮುಂದಾದಂತಹ ಬಿಜೆಪಿ ನಾಯಕರು ತಳ್ಳಾಟ ಮತ್ತೆ ನೂಕಾಟ ಮಾಡೋಕೆ ಕೂಡ ಮುಂದಾಗಿದ್ರು. ಜೊತೆಗೆ 3 ವರ್ಷಗಳ ಕಾಲ ಯಾರೆಲ್ಲ ಏನು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ರು ಪಕ್ಷೇತರ ಕಾರ್ಪೊರೇಟರ್ಗಳು ಅವರೆಲ್ಲರೂ ಕೂಡ ಇವತ್ತು ಬಿಜೆಪಿಗೆ ಸಪೋರ್ಟ್ ಕೊಟ್ಟಿದ್ರು. ಇದೆಲ್ಲ ಆದರೂ ಕೂಡ ಕೊನೆಯ ಹಂತದಲ್ಲಿ ಬಿಜೆಪಿಗೆ ಸಂಖ್ಯಾಬಲ ಕಡಿಮೆ ಆದಂತಹ ಹಿನ್ನೆಲೆಯಲ್ಲಿ ಸಭಾತ್ಯಾಗ ಮಾಡಿ ಹೊರಗೆ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಆದ್ರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಯಾರೆಲ್ಲ ಏನು ಬಿಜೆಪಿಗೆ ಸಪೋರ್ಟ್ ಕೊಟ್ಟಿದ್ರು 4 ಜನ ಕಾರ್ಪೊರೇಟರ್ಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಕೊನೆಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಯಾಕಂದ್ರೆ ಈ 4 ಜನ ಕೂಡ ಬಿಜೆಪಿಗೆ ಸಪೋರ್ಟ್ ಕೊಟ್ಟಿದ್ರು. ಆದ್ರೆ ಬಿಜೆಪಿಯವರ ಸಂಖ್ಯಾಬಲ ಕಡಿಮೆ ಆದಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯವರು ಸಭಾತ್ಯಾಗವಾಗಿ ಹೊರಗಡೆ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಜೊತೆ ಹೋದ್ರೆ ಮುಂದೆ ತಮ್ಮ ವಾರ್ಡ್ ಏನು ಅಭಿವೃದ್ಧಿ ಆಗೋದಿಲ್ಲ ಮುನ್ನ ಅರಿತಂತಹ ಈ 4 ಜನರು ಕೂಡ ವಾಪಸ್ ಸಭಾಂಗಣದಲ್ಲಿ ಕುಳಿತು ಏನು ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಗೆ ಮತ ಹಾಕ್ತಾರೆ. 130 ಮತಗಳಿಂದ ಕಾಂಗ್ರೆಸ್ನ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಮೇಯರ್ ಆದ್ರೆ 129 ಮತಗಳಿಂದ ಜೆಡಿಎಸ್ ನ ರಮೀಳಾ ಉಮಾಶಂಕರ್ ಅವರು ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆ ಆಗ್ತಾರೆ. ಅಲ್ಲಿ ಒಂದು ವೋಟು ಅಲ್ಲಿ ಹಾಕೋದಿಲ್ಲ. ಅದು ಲಗ್ಗೆರೆ ವಾರ್ಡ್ ನ ಮಂಜುಳಾ ನಾರಾಯಣಸ್ವಾಮಿ ಅವರೇನಿದ್ದಾರೆ ಅವರು ಕೂಡ ದೊಡ್ಡ ಆಕಾಂಕ್ಷಿಗಳಾಗಿದ್ರು, ಉಪಮೇಯರ್ ಆಕಾಂಕ್ಷಿಯಾದ್ರು. ಆದ್ರೆ ಕೊನೆ ಕ್ಷಣಗಳಲ್ಲಿ ಅವರಿಗೆ ಟಿಕೆಟ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರು ತಮ್ಮ ಒಂದು ಸಹಪಾಠಿಗೆ ಮತದಾನ ಹಾಕೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕೂಡ ಡೆಪ್ಯೂಟಿ ಮೇಯರ್ ಸ್ಥಾನಕ್ಕೆ ನಾನು ಮತ ಹಾಕೋದಿಲ್ಲ ಅಂತ ಹಠಕ್ಕೆ ಹೀಗಾಗಿ 129 ಮತಗಳಿಂದ ಡೆಪ್ಯೂಟಿ ಮೇಯರ್ ಆಯ್ಕೆ ಆಗ್ತಾರೆ. ಆದ್ರೆ ಏನು ಬಿಜೆಪಿಯಿಂದ ಇಬ್ಬರು ಕಾರ್ಪೊರೇಟರ್ಗಳು ನಿಂತಿದ್ರು ಮೇಯರ್ ಸ್ಥಾನಕ್ಕೆ, ಆದ್ರೆ ಅವರಿಬ್ಬರಿಗೂ ಕೂಡ ಒಂದು ವೋಟ್ ಬೀಳೋದಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಸಭಾತ್ಯಾಗ ಮಾಡಿ ಹೊರಗಡೆ ಹೋದಂತಹ ಕಾರಣಕ್ಕಾಗಿ ಬಿಜೆಪಿಯಿಂದ ಎಲೆಕ್ಷನ್ ನಿಂತಹ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ನಿಂತಹ ಇಬ್ಬರು ಕಾರ್ಪೊರೇಟರ್ಗಳಿಗೂ ಕೂಡ ಒಂದು ಮುಖಭಂಗ ಆಗತ್ತಂತಾನೆ ಹೇಳ್ಬೋದು. ಆದ್ರೆ ಬಿಜೆಪಿ ಕೊನೆ ಹಂತದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಏನು ಹೂಡಿತ್ತು ಅದು ನಿಜಕ್ಕೂ ಕೂಡ ಒಂದು ಅಚ್ಚರಿ ಮೂಡಿಸುವಂತಹ ಕೆಲಸ. ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಆಪರೇಷನ್ ಕಮಲ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಬಿಜೆಪಿ ನಾಯಕರು ಹೇಳಿದ್ರು. ಆದ್ರೆ ಯಾವಾಗ ಏನು ಉಪ ಮೇಯರ್ ಸ್ಥಾನದ ಆಕಾಂಕ್ಷಿಗಳು ಜೆಡಿಎಸ್ ತಮ್ಮ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡೋಕೆ ಮುಂದಾಗ್ತಾರೋ ಒಂದು ಕಾಳ ಹಾಕ್ತಾರೆ, ಹಾಗೆ ಯಾರು ಬರ್ತಾರ ಅಂತ ನೋಡ್ತಾರೆ. ಆ ಸಂದರ್ಭದಲ್ಲಿ 4 ಜನ ಕಾರ್ಪೊರೇಟರ್ಗಳು ಇವರ ತೆಕ್ಕೆಗೆ ಬರ್ತಾರೆ. ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಗದ್ದಲ ಗಲಾಟೆಗಳಿಗೆ ಕಾರಣವಾಗಿ ಕೊನೆಗೆ ಕಾಂಗ್ರೆಸ್ ತನ್ನ ಒಂದು ಮೇಯರ್ ಸ್ಥಾನವನ್ನು ಪಡೆದುಕೊಂಡು ವಿಜಯಶಾಲಿ ಆಗಿರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಮುತ್ತಪ್ಪ.